ಇನ್ನು ಬಿಜೆಪಿ ಪಾಳಯದಲ್ಲಿ ಅಸಮಾಧಾನ ಹೆಚ್ಚಳವಾಗ್ತಾನೆ ಇದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಮತ್ತೆ ಅಸಮಾಧಾನ ಭುಗಿಲೇಳುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ಬಿವೈ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ನಾಯಕರ ಟೀಮ್ ಈಗ ಮತ್ತೆ ತಿರುಗಿ ಬಿದ್ದಿದೆ. ರೆಬೆಲ್ಸ್ ನಾಯಕರು ಮತ್ತೊಮ್ಮೆ ಇವತ್ತು ಸಭೆ ನಡೆಸಿ ಮಾತುಕತೆ ನಡೆಸಿದ್ದಾರೆ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಸದಾಶಿವನಗರದಲ್ಲಿ ಇರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಯತ್ನಾಳ್, ಅರವಿಂದ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಬಿವೈ ವಿಜಯೇಂದ್ರ ನಾಯಕತ್ವವನ್ನು ರೆಬೆಲ್ಸ್ ಟೀಮ್ ಪ್ರಶ್ನೆ ಕೂಡ ಮಾಡಿತ್ತು. ನಾವ್ಯಾಕ್ರಿ ಅವರಿಂದ ಇನ್ಸ್ಟ್ರಕ್ಷನ್ಸ್ ತಗೊಳ್ಬೇಕು, ನಮಗೆ ರಾಜಕೀಯ ಅನುಭವ ಇರುವಷ್ಟು ಕೂಡ ಅವರಿಗೆ ವಯಸ್ಸಾಗಿಲ್ಲ, ಹೀಗಾಗಿ ನಾವ್ಯಾಕೆ ಅವರಿಂದ ಇನ್ಸ್ಟ್ರಕ್ಷನ್ಸ್ಗಳನ್ನು ಪಡಿಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರು ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ಒಪ್ಕೊಳ್ಳೋದಿಲ್ಲ, ಅವರೇನೇ ಹೇಳಿದ್ರು ಕೂಡ ಅದನ್ನು ಒಪ್ಪೋದಕ್ಕೆ ನಾವು ತಯಾರಿಲ್ಲ ಅಂತ ರೆಬೆಲ್ಸ್ ನಾಯಕರು ಖಡಾಖಂಡಿತವಾಗಿ ಹೇಳಿದರು. ಇನ್ನು RSS ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿದ್ರು, ಸಭೆಗಳನ್ನು ಮಾಡಿದ್ರು, ಎಲ್ಲ ನಾಯಕರನ್ನು ತಣ್ಣಗಾಗಿಸುವಂತಹ ಪ್ರಯತ್ನ ಆಯಿತು. ಇದೆಲ್ಲದರ ಹೊರತಾಗಿ ಮತ್ತೆ ಅಸಮಾಧಾನ ಮುಂದುವರಿತು. ಇನ್ನು BJP ಹೈಕಮಾಂಡ್ ನಾಯಕರು ಬೈ ಎಲೆಕ್ಷನ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಅಸಮಾಧಾನಗಳನ್ನು ಪಕ್ಕಕ್ಕಿಡಿ, ಚುನಾವಣೆ ಮಾಡಿ, ನಂತರ ನಾವು ಕುಳಿತುಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತ ಎಲ್ಲರ ಅಸಮಾಧಾನವನ್ನು ತಣಿಸುವಂತಹ ಕೆಲಸವನ್ನು ಕೂಡ ಮಾಡ್ತು. ಈ ಬಗ್ಗೆ ಬಿವೈ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರಿಗೆ ದೂರಿದ್ದೂ ಆಗಿತ್ತು. ಈಗ ಬೈ ಎಲೆಕ್ಷನ್ ಮುಗಿದು ಹೋಯಿತು. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ, ವೋಟಿಂಗ್ ಮುಗಿತಾ ಇದ್ದಂತೆ ಇವತ್ತು ರೆಬೆಲ್ಸ್ ನಾಯಕರೆಲ್ಲರೂ ಕೂಡ ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಸಭೆ ಬಳಿಕ ಪ್ರೆಸ್ ಮೀಟ್ ಕೂಡ ಇರುತ್ತೆ. ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಮಾತನಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರವನ್ನು ಪ್ರಚುರಪಡಿಸ್ತಾರೆ, ಅಸಮಾಧಾನ ಇಲ್ಲೇ ತಣ್ಣದು ಹೋಗಿದೆಯಾ ಅಥವಾ ಮತ್ತೆ ಅಸಮಾಧಾನ ಏನಾದರೂ ಭುಗಿಲೇಳುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆಯಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಸರ್ವಾಂತರ್ಯಾಮಿ ಐತಿ. ಗಾಳಿ ಎಲ್ಲಿದೆ, ಭೂಮಿ ಎಲ್ಲಿದೆ, ಮನೆ ಎಲ್ಲಿದೆ, ಬೆಂಗಳೂರಿನಲ್ಲಿದೆ, ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ, ನನ್ನ ಮನೆಯಲ್ಲಿದೆ, ವಿಜಯೇಂದ್ರ ಮನೆಯಲ್ಲಿದೆ. ಇದರಲ್ಲಿ ಒಳಗಿನ ರಾಜಕೀಯ ಇದು ಬಹಳ ಮುಖ್ಯವಾದಂತ, ಬಹಳ ಮಾಧ್ಯಮದವರೆಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಸರ್ ಅದು ನಮ್ಗೆ ಗೊತ್ತೈತಿ, ಪರ್ಮಿಷನ್ ಕೊಡ್ಲಿಲ್ಲ.